ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಶಿವನಿಗೆ ಮಾಡುವಂಥ ರುದ್ರಾಭಿಷೇಕದ ಒಂದು ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂತಂದರೆ ಇನ್ನೊಂದು ವಾರದಲ್ಲಿ ನಮಗೆ ಶ್ರಾವಣ ಮಾಸ ಅನ್ನೋದು ಮುಕ್ತಾಯ ಆಗುತ್ತದೆ. ಇನ್ನು 18ನೇ ತಾರೀಕು ಶ್ರಾವಣ ಮಾಸದ ಕೊನೆಯ ಸೋಮವಾರ ಆಗುತ್ತದೆ. ಹಾಗಾಗಿ ಇನ್ನು ಯಾರೆಲ್ಲ ರುದ್ರಾಭಿಷೇಕವನ್ನು ಮಾಡಿಸಿಲ್ಲ ಅನ್ನೋರು ಖಂಡಿತ ಈ ಸೋಮವಾರ ದಿವಸ ದೇವಸ್ಥಾನದಲ್ಲಿ ಶಿವನಿಗೆ ಈ ಒಂದು ರುದ್ರಾಭಿಷೇಕವನ್ನು ಮಾಡಿಸಿ. ಕಾರಣ ಏನಂತಂದರೆ, ರುದ್ರಾಭಿಷೇಕ ಮಾಡೋದ್ರಿಂದ ವ್ಯಕ್ತಿಯ ಜಾತಕದಲ್ಲಿನ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ಯಾವುದೇ ರೀತಿಯಾದಂಥ ಒಂದು ನಮ್ಮ ಜಾತಕದಲ್ಲಿರುವಂಥ ಕೆಟ್ಟ ಸನ್ನಿವೇಶಗಳು ದೂರ ಆಗುತ್ತದೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತುಂಬುತ್ತದೆ ಮತ್ತು ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಕೆಲಸದಲ್ಲಿ ನಮಗೆ ಅಡೆತಡೆಯಾಗಿ ಆ ಕೆಲಸ ನಿಂತು ಹೋಗಿದ್ದರೆ ಅಂತಹ ಕೆಲಸ ಮತ್ತೆ ಮುಂದೆ ತಾನಾಗಿ ಸಾಗುತ್ತದೆ. ಇಷ್ಟೆಲ್ಲ ಮಹತ್ವತೆಯನ್ನು ಪಡೆದಿರುವಂಥ ರುದ್ರಾಭಿಷೇಕದ ಹಿನ್ನೆಲೆಯನ್ನು, ರುದ್ರಾಭಿಷೇಕ ಹೇಗೆ ಆರಂಭವಾಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯಾಕಂತಂದರೆ ಶಿವನಿಗೆ ಯಾವುದೇ ರೀತಿಯಾದಂಥ ಅಲಂಕಾರ ಮಾಡಲ್ಲ. ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಹಾಗಾಗಿ ಶಿವನಿಗೆ ಭಕ್ತಿಯಿಂದ, ನಂಬಿಕೆಯಿಂದ ಒಂದು ಜಲಾಭಿಷೇಕವನ್ನು ಮಾಡಿ ಒಂದು ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ. ಭಕ್ತಿಗೆ ಒಲಿಯುವವನು ಮಹಾಶಿವ ಅನ್ನುವ ನಂಬಿಕೆ ಇದೆ. ಹಾಗಾಗಿ ಇಂತಹ ಶಿವನಿಗೆ ಈ ಒಂದು ಶ್ರಾವಣ ಮಾಸದಲ್ಲಿ ಅಭಿಷೇಕವನ್ನು ಯಾಕೆ ಮಾಡಿಸ್ಬೇಕು, ರುದ್ರಾಭಿಷೇಕದ ಮಹತ್ವವೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮಹಾಶಿವನು ಅಭಿಷೇಕ ಪ್ರಿಯ. ಈ ಒಂದು ರುದ್ರಾಭಿಷೇಕ ಆರಂಭವಾದದ್ದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಶ್ರಾವಣ ಮಾಸದಲ್ಲಿ ರುದ್ರಾಭಿಷೇಕವು ಅತ್ಯಂತ ಶ್ರೇಷ್ಠವೆಂದು ಶಿವಪುರಾಣದ ರುದ್ರ ಸಂಹಿತೆಯಲ್ಲಿ ಉಲ್ಲೇಖಿಸಲಾಗಿದೆ. ರುದ್ರಾಭಿಷೇಕ ಮಾಡುವುದರಿಂದ ಶಿವನು ನಮ್ಮೆಲ್ಲ ಬಯಕೆಗಳನ್ನು ಪೂರೈಸುವವನು. ರುದ್ರಾಭಿಷೇಕ ಮಾಡುವುದರಿಂದ ಗ್ರಹಗಳ ದೋಷವನ್ನು ಮತ್ತು ಅನೇಕ ರೋಗಗಳನ್ನು ತೊಡೆದು ಹಾಕುವ ಒಂದು ಶಕ್ತಿ ಈ ಒಂದು ರುದ್ರಾಭಿಷೇಕಕ್ಕೆ ಇದೆ ಸ್ನೇಹಿತರೆ. ಹಾಗಾಗಿ ಈ ರುದ್ರಾಭಿಷೇಕವನ್ನು ಸನಾತನ ಧರ್ಮದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಎಂದು ಪರಿಗಣಿಸಲಾಗಿದೆ. ಆದರೆ ರುದ್ರಾಭಿಷೇಕ ಎನ್ನುವ ಪವಿತ್ರ ಶಿವನ ಅಭಿಷೇಕ ಯಾವಾಗ ಆರಂಭವಾಯಿತು, ರುದ್ರಾಭಿಷೇಕ ಆರಂಭವಾಗಲು ಕಾರಣ ಏನು, ಹೆಚ್ಚಿನವರಿಗೆ ತಿಳಿದಿಲ್ಲ. ಹಾಗಾದರೆ ಈ ರುದ್ರಾಭಿಷೇಕದ ಇತಿಹಾಸ ಮತ್ತು ಶಿವನಿಗೆ ಅಚ್ಚುಮೆಚ್ಚು ಈ ರುದ್ರಾಭಿಷೇಕ ಅಂದರೆ ಶಿವನ ರುದ್ರ ರೂಪವನ್ನು ಅಭಿಷೇಕ ಮಾಡುವುದು ಎಂದು ಅರ್ಥ. ಶ್ರಾವಣ ಮಾಸದಲ್ಲಿ ಶಿವಲಿಂಗವನ್ನು ರುದ್ರ ಮಂತ್ರಗಳಿಂದ ಅಭಿಷೇಕಿಸಲಾಗುತ್ತದೆ. ಶಿವನನ್ನು ಆರಾಧಿಸಲು ಅನೇಕ ಅಭಿಷೇಕಗಳಿವೆ. ಅದರಲ್ಲಿ ರುದ್ರಾಭಿಷೇಕ ಪ್ರಮುಖವಾದದ್ದು. ಬ್ರಾಹ್ಮಣರಿಂದ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಬೇಕಾಗುತ್ತದೆ. ಗಂಗೆಯನ್ನು ಜಟೆಯಲ್ಲಿ ಹಿಡಿದಿರುವ ಶಿವನಿಗೆ ಜಲಾಭಿಷೇಕವೂ ಸಹ ಅತ್ಯಂತ ಪ್ರಿಯವಾಗಿದ್ದು. ರುದ್ರಾಭಿಷೇಕದ ಒಂದು ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ರುದ್ರಾಭಿಷೇಕಕ್ಕೆ ಸಂಬಂಧಿಸಿದಂತೆ ಒಂದು ಪೌರಾಣಿಕ ಕಥೆ ಇದೆ. ಈ ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮನು ತನ್ನ ಜೀವನಕ್ಕೆ ಕಾರಣೀಕರ್ತ ಯಾರೆಂದು ತಿಳಿಯಲು ವಿಷ್ಣುವಿನ ಬಳಿ ಹೋಗುತ್ತಾನೆ. ಆಗ ವಿಷ್ಣು, ಬ್ರಹ್ಮದೇವರೇ, ನೀವು ನನ್ನ ಹೊಕ್ಕಳಿನಿಂದ ಜನಿಸಿದ್ದೀರೆಂದು ಹೇಳುತ್ತಾನೆ. ಆದರೆ ಬ್ರಹ್ಮನು ಇದನ್ನು ಸ್ವೀಕರಿಸುವುದಿಲ್ಲ. ಈ ವಿಷಯ ಕುರಿತು ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಭೀಕರ ಯುದ್ಧವೇ ನಡೆದು ಹೋಗುತ್ತದೆ. ಬ್ರಹ್ಮ ವಿಷ್ಣು ದೇವರ ಮಧ್ಯೆ ಈ ಘೋರ ಯುದ್ಧವು ಬಹಳ ದಿನಗಳ ಕಾಲ ಮುಂದುವರಿಯುತ್ತದೆ. ಬ್ರಹ್ಮ ವಿಷ್ಣು ವಾಗ್ವಾದದಿಂದ ಕೋಪಗೊಂಡ ಪರಶಿವ, ವಿಷ್ಣು ಮತ್ತು ಬ್ರಹ್ಮನ ನಡುವಿನ ವಾಗ್ವಾದವು ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದ ಕೋಪಗೊಂಡ ಶಿವನು ತನ್ನ ರುದ್ರಾವತಾರದ ಮೂಲಕ ಶಿವಲಿಂಗದ ರೂಪವನ್ನು ಧರಿಸಿ ಬ್ರಹ್ಮ ಮತ್ತು ವಿಷ್ಣು ಈ ಇಬ್ಬರಲ್ಲಿ ಯಾರು ಲಿಂಗದ ಅಂತ್ಯವನ್ನು ಮೊದಲು ಮುಟ್ಟುತ್ತಾರೋ ಅವರನ್ನು ಶ್ರೇಷ್ಠರೆಂದು ಪರಿಗಣಿಸಲಾಗುವುದು ಎನ್ನುತ್ತಾನೆ. ಇದೇನು ಮಹಾ ಕೆಲಸವೆಂದು ತಿಳಿದು ಬ್ರಹ್ಮನು ಹಂಸದ ಅವತಾರವನ್ನು ತಾಳಿ, ವಿಷ್ಣು ವರಹ ಅವತಾರವನ್ನು ತಾಳಿ ಲಿಂಗದ ಅಂತ್ಯವನ್ನು ಹುಡುಕಲು ಹೊರಡುತ್ತಾರೆ. ಸಾವಿರಾರು ವರ್ಷಗಳಾದರೂ ಯಾರಿಗೂ ಕೂಡ
ಲಿಂಗದ ಅಂತ್ಯ ಸಿಗುವುದಿಲ್ಲ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಭಗವಾನ್ ಬ್ರಹ್ಮ ಮತ್ತು ವಿಷ್ಣು ಎಷ್ಟೇ ಹುಡುಕಾಡಿದರೂ ಅವರಿಗೆ ಲಿಂಗದ ಅಂತ್ಯ ಸಿಗದ ಕಾರಣ ಇಬ್ಬರು ಹಿಂತಿರುಗುತ್ತಾರೆ. ತಮ್ಮ ಮೊಂಡು ವಾಗ್ವಾದವನ್ನು ಬಿಟ್ಟು ಶಿವನ ಲೀಲೆಯನ್ನು ಅರಿತುಕೊಂಡು ಬ್ರಹ್ಮ ಮತ್ತು ವಿಷ್ಣು ಶಿವಲಿಂಗವನ್ನು ಅಭಿಷೇಕ ಮಾಡುತ್ತಾರೆ. ಅಭಿಷೇಕದಿಂದ ಸಂತೋಷಗೊಂಡ ಶಿವನು ರುದ್ರ ರೂಪದಿಂದ ಹೊರಬಂದು ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ನನ್ನ ದೇಹದಿಂದ ಜನಿಸಿದವರೆಂದು ಹೇಳಿದರು. ಬ್ರಹ್ಮಾಂಡವನ್ನು ಸೃಷ್ಟಿಸುವ ಕಾರಣದಿಂದ ಬ್ರಹ್ಮ ಶಿವನ ದಕ್ಷಿಣ ಭಾಗದ ಅಂಗದಿಂದ ಮತ್ತು ವಿಷ್ಣು ಶಿವನ ಎಡಭಾಗದ ಅಂಗದಿಂದ ಜನಿಸಿದರೆಂದು ಶಿವನು ಬ್ರಹ್ಮ ಮತ್ತು ವಿಷ್ಣುವಿಗೆ ಹೇಳುತ್ತಾನೆ. ಹಾಗಾಗಿ ಪುರಾಣಗಳ ಪ್ರಕಾರ ಸರ್ವ ದೇವಾತ್ಮನು ರುದ್ರ ಸರ್ವೇ ದೇವ ಶಿವಾತ್ಮಕ, ಅಂದರೆ ಎಲ್ಲ ದೇವರುಗಳ ಆತ್ಮದಲ್ಲಿ ರುದ್ರನು ನೆಲೆಯಾಗಿದ್ದಾನೆ ಮತ್ತು ದೇವಾನುದೇವತೆಗಳು ರುದ್ರನ ಆತ್ಮದಲ್ಲಿ ಇದ್ದಾರೆ ಎನ್ನಲಾಗುತ್ತದೆ. ರುದ್ರನು ಸರ್ವಶಕ್ತನೆಂಬುದನ್ನು ಮಂತ್ರದ ಮೂಲಕ ಸ್ವೀಕರಿಸಲಾಗಿದೆ. ರುದ್ರ ರೂಪದಲ್ಲಿನ ಶಿವನಿಗೆ ಅಭಿಷೇಕ ಮಾಡುವುದರಿಂದ ನಮ್ಮ ಎಲ್ಲ ದುಃಖಗಳು ದೂರ ಆಗುವುದು. ಶಿವನ ರುದ್ರ ರೂಪವು ಕೋಪಗೊಂಡು ಶಿವನನ್ನು ಸೂಚಿಸುತ್ತದೆ. ನಾವು ರುದ್ರಾಭಿಷೇಕ ಮಾಡುವುದರಿಂದ ಒಂದು ವೇಳೆ ಶಿವನು ನಮ್ಮ ಮೇಲೆ ಕೋಪಗೊಂಡಿದ್ದರೆ ಆತನ ಕೋಪವು ಸಹ ದೂರ ಆಗುತ್ತದೆ. ಹಾಗಾಗಿ ಶಿವನಿಗೆ ರುದ್ರಾಭಿಷೇಕವು ಅತ್ಯಂತ ಪ್ರಿಯವಾಗಿರುತ್ತದೆ. ಸ್ನೇಹಿತರೆ, ಈ ಒಂದು ಶ್ರಾವಣ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ ಮತ್ತು ವಿಶೇಷವಾದ ಸೋಮವಾರಗಳಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ಗ್ರಹಗಳಲ್ಲಿರುವಂಥ ನಮ್ಮ ಜಾತಕದಲ್ಲಿನ ಗ್ರಹಗಳ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ಅಕಾಲಕ್ಕ ಮೃತ್ಯು ದೂರವಾಗುತ್ತದೆ ಮತ್ತು ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಇರುತ್ತದೆ ಮತ್ತು ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ. ಹಾಗಾಗಿ ಎಲ್ಲರ ಮಹಾದೇವನಿಗೆ ರುದ್ರಾಭಿಷೇಕ ಅತ್ಯಂತ ಪ್ರಿಯ. ಈ ಒಂದು ರುದ್ರಾಭಿಷೇಕವನ್ನು ಯಾವ ವ್ಯಕ್ತಿ ಮಾಡಿಸುತ್ತಾನೋ ಆ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳನ್ನು ಮಹಾಶಿವ ಬೇಗ ನೆರವೇರಿಸ್ತಾನೆ ಅನ್ನುವ ನಂಬಿಕೆಯೂ ಸಹ ಇದೆ. ಸ್ನೇಹಿತರೆ, ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ರುದ್ರಾಭಿಷೇಕ ಅಂದರೆ ಏನು, ರುದ್ರಾಭಿಷೇಕದ ಪೌರಾಣಿಕ ಕಥೆ ಏನು, ಶಿವನಿಗೆ ಈ ರುದ್ರಾಭಿಷೇಕ ಅತ್ಯಂತ ಪ್ರಿಯ ಯಾಕೆ, ರುದ್ರಾಭಿಷೇಕವನ್ನು ನಾವು ಯಾಕೆ ಮಾಡಿಸ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಕೊನೆ ತನಕ ನೋಡಿದಂಥ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.